ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಅತ್ಯಾಚಾರ ಪ್ರಕರಣ ಸಂಬಂಧ ಎಸ್ಐಟಿಗೆ ದೂರನ್ನ ಕೊಡಲಾಗಿತ್ತು. ಈ ದೂರಿನ ಆಧಾರದಲ್ಲಿ ಇದೀಗ ಎಫ್ಐಆರ್ ಸಹ ದಾಖಲಾಗಿದೆ. ಹಾಗಾದ್ರೆ ಎಫ್ಐಆರ್ ನಲ್ಲಿ ಏನಂತ ಆಕೆಯ ಒಂದು ಉಲ್ಲೇಖ ಇದೆ, ಏನೆಲ್ಲ ಅಂಶಗಳನ್ನ ಆಕೆ ದೂರಿನಲ್ಲಿ ಹೇಳಿದ್ದಾರೆ ಅನ್ನೋದನ್ನ ಗಮನಿಸೋಣ. ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಅತ್ಯಾಚಾರ ಪ್ರಕರಣ ದಾಖಲಾಗಿದೆ. ಸಂತ್ರಸ್ತೆ ಇದು ಎರಡನೇ ಸಂತ್ರಸ್ತೆಯ ದೂರಿನ ಸಂಬಂಧಿತವಾಗಿ ದಾಖಲಾಗಿರ್ತಕ್ಕಂತಹ ಎಫ್ಐಆರ್. ಎಸ್ಐಟಿ ಮುಂದೆ ಆಕೆ ಈಗಾಗಲೇ ಹೇಳಿಕೆಗಳನ್ನ ಕೊಟ್ಟಿದ್ರು. ಸೊ ಆ ಹೇಳಿಕೆಯನ್ನೇ ಆಧರಿಸಿ ಎಫ್ಐಆರ್ ಆಗಿರೋದು. ಹಾಸನದ ಎಂಪಿ ಕ್ವಾರ್ಟರ್ಸ್ನಲ್ಲೇ ಅತ್ಯಾಚಾರ ಆಗಿರುವಂತಹ ಆರೋಪವನ್ನ ಅವರು ಮಾಡಿದ್ದಾರೆ. ರೈಟ್, ಹಾಗಾದ್ರೆ ಎರಡನೇ ಸಂತ್ರಸ್ತೆ ಕೊಟ್ಟಂತಹ ದೂರಿನಲ್ಲಿ ಇರುವಂತಹ ಅಂಶಗಳೇನು, ಏನೆಲ್ಲ ದೂರುಗಳನ್ನ ಆಕೆ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ನೋಡೋಣ ಈ ವರದಿಯಲ್ಲಿ. 3 ವರ್ಷ ನಿರಂತರ ಅತ್ಯಾಚಾರ. ಈ ದಿನ ಎಡಿಜಿಪಿ ಸಿಐಡಿ ಹಾಗೂ ಮುಖ್ಯಸ್ಥರು ವಿಶೇಷ ತನಿಖಾ ತಂಡ ಸಿಐಡಿ ಬೆಂಗಳೂರು ಅವರು ಕಳಿಸಿಕೊಟ್ಟ ದೂರುದಾರರು ಹಾಜರಾಗಿ ನೀಡಿದ ಫಿರ್ಯಾದನ್ನು ಸ್ವೀಕರಿಸಿದ್ದು, ದೂರಿನ ಸಾರಾಂಶ ಏನಂದ್ರೆ, ನಾನು ಮೇಲ್ಕಂಡ ವಿಳಾಸದಲ್ಲಿ ನಮ್ಮ ಸಂಸಾರದೊಂದಿಗೆ ವಾಸವಾಗಿದ್ದು, ನಾನು ಜನಪ್ರತಿನಿಧಿಯಾಗಿದ್ದು ಸಾರ್ವಜನಿಕರ ಕೆಲಸ ಮಾಡಿಕೊಡೋದಕ್ಕಾಗಿ ಎಂಎಲ್ಎ ಎಂಪಿ ಹತ್ರ ಅಧಿಕಾರಿ ವರ್ಗದವರಿಗೆ ಫೋನ್ ಮಾಡಿಸೋಕೆ ಅವರನ್ನ ಭೇಟಿಯಾಗಲು ಹೋಗ್ತಾ ಇದೆ. 2021ರಲ್ಲಿ ನನ್ನ ಕ್ಷೇತ್ರದ ವ್ಯಾಪ್ತಿಯ ಕಾಲೇಜ್ ವಿದ್ಯಾರ್ಥಿನಿಯರ ಮುಂದಿನ ಭವಿಷ್ಯಕ್ಕೆ ಹಾಸ್ಟೆಲ್ ಸೀಟ್ ಕೊಡಿಸೋದಕ್ಕೆ ಎಂಪಿ ಆದಂತಹ ಪ್ರಜ್ವಲ್ ರೇವಣ್ಣ ಅವರನ್ನು ಭೇಟಿಯಾಗಿದೆ. ಆಗ ಪ್ರಜ್ವಲ್ ರೇವಣ್ಣ ತುರ್ತು ಹೋಗುವ ಸಂದರ್ಭದಲ್ಲಿದ್ದು ನಾಳೆ ಬನ್ನಿ ಅಂತ ಹೇಳಿದ್ರು. ಮರುದಿನ ನಾನು ಅವ್ರನ್ನ ಭೇಟಿ ಮಾಡೋಕೆ ಅವರ ಹಾಸನದ ಎಂಪಿ ಕಚೇರಿ ಹಾಗೂ ಎಂಪಿ ಕ್ವಾರ್ಟರ್ಸ್ಗೆ ಹೋದಾಗ ಗ್ರೌಂಡ್ ಫ್ಲೋರ್ನಲ್ಲಿ ತುಂಬಾ ಜನ ಇದ್ರು. ಅಲ್ಲಿರೋ ಸಿಬ್ಬಂದಿಗಳು, ನೀವು ಮೇಲೆ ಇರಿ, ಅಲ್ಲಿ ಮಹಿಳಾ ಸಿಬ್ಬಂದಿಗಳಿದ್ದಾರೆ ಅಂತ ಹೇಳಿ ನನ್ನನ್ನ ಅವರ ಎಂಪಿ ಕ್ವಾರ್ಟರ್ಸ್ ಮೇಲೆ ಮಹಡಿಗೆ ಕಳಿಸಿದ್ರು. ಪ್ರಜ್ವಲ್ ರೇವಣ್ಣ ಕೆಳಗೆ ಸಾರ್ವಜನಿಕರನ್ನ ಮಾತಾಡಿಸ್ಕೊಂಡು ಮೇಲೆ ಹಾಲ್ ಹತ್ರ ಬಂದು ನನ್ಗಿಂತ ಮುಂಚೆ ಬಂದಂತಹ ಮಹಿಳೆಯರನ್ನ ಮೊದಲು ಮಾತನಾಡಿಸಿ ಕಳಿಸಿದ್ರು. ಕೊನೆಗೆ ನಾನು ಒಬ್ಳೇ ಉಳಿದುಕೊಂಡೆ. ನನ್ನನ್ನ ಮೇಲೆ ಅವರ ರೂಮ್ಗೆ ಒಳಗಡೆ ಕರೆದ್ರು. ನಾನು ಒಳಗೆ ಹೋದೆ. ಆಗ ಅವರು ನನ್ನ ಕೈ ಹಿಡಿದು ಎಳೆದುಕೊಂಡು ರೂಮ್ನ ಬಾಗಿಲನ್ನ ಹಾಕೊಂಡ್ರು. ಅವಾಗ ನಾನು, ಬೇಡ, ಯಾಕೆ ಬಾಗಿಲು ಹಾಕ್ತಾ ಇದ್ದೀರಾ ಅಂತ ಕೇಳಿದೆ. ಆಗ ಅವರು ಏನೂ ಆಗಲ್ಲ ಅಂತ ಹೇಳಿ ನನ್ನನ್ನ ಬೆಡ್ ಮೇಲೆ ಕೂರಿಸ್ಕೊಂಡ್ರು. ಆಮೇಲೆ ಅವರು, ನಿನ್ನ ಗಂಡ ತುಂಬಾ ಜೋರು, ಸ್ವಲ್ಪ ಕಡಿಮೆ ಮಾತಾಡಕ್ ಹೇಳು, ಇಲ್ಲಾಂದ್ರೆ ಅವನನ್ನು ಬಿಡಲ್ಲ ಅಂತ ಹೇಳಿ ಅವನಿಂದ ನಮ್ಮ ಅಮ್ಮನ MLA ಟಿಕೆಟ್ ತಪ್ಪೋಯ್ತು, ನಿನ್ ಗಂಡ ರಾಜಕೀಯದಲ್ಲಿ ಬೆಳಿಬೇಕು ಅಂದ್ರೆ ನಾನು ಹೇಳ್ದಾಗೆ ಮಾಡು ಅಂತ ಹೇಳುತ್ತಾ ನನ್ನ ಬಟ್ಟೆ ಬಿಚ್ಚೋಕ್ ಹೇಳಿದ್ರು. ನಾನು ಇಲ್ಲ ಅಂದಿದ್ದಕ್ಕೆ, ನನ್ನ ಹತ್ರ ಗನ್ ಇದೆ, ನಾನು ಹೇಳ್ದಾಗ ಕೇಳಲಿಲ್ಲ ಅಂದ್ರೆ ನಿನ್ ಗಂಡನನ್ನ ನಿನ್ನನ್ನ ಬಿಡೋದಿಲ್ಲ, ಮುಗಿಸ್ಬಿಡ್ತೀನಿ ಅಂತ ಬೆದರಿಕೆ ಹಾಕಿ ನನ್ನ ಬಲಾತ್ಕಾರಕ್ಕೆ ಪ್ರಜ್ವಲ್ ರೇವಣ್ಣ ಮುಂದಾದ್ರು. ನಾನು ಪ್ರತಿರೋಧ ಒಡ್ಡಿದ್ದಕ್ಕೆ ಬೆದರಿಕೆ ಕೂಡ ಒಡ್ಡಿದ್ರು. ನಾನು ಭಯಪಟ್ಟೆ. ಆಗ ಅವರು ಮೊಬೈಲ್ ತೆಗೆದ್ರು. ಆ ಭಯದಿಂದ ನಾನು ಹೆದರಿ ಅವ್ರು ಹೇಳ್ದಾಗ ಕೇಳ್ದೆ. ಅವ್ರು ಹೇಳ್ದಂತೆ ಅವ್ರ ಜೊತೆ ನಡೆದುಕೊಂಡೆ. ಹೀಗೆ ಅವರು ನನ್ನನ್ನ ಬಲಾತ್ಕಾರ ಮಾಡುತ್ತಾ ಲೈಂಗಿಕ ದೌರ್ಜನ್ಯ ಮಾಡಿ ಅದನ್ನ ಅವರ ಮೊಬೈಲ್ನಲ್ಲಿ ವಿಡಿಯೋ ಚಿತ್ರೀಕರಣ ಮಾಡ್ಕೊಂಡ್ರು. ಆಮೇಲೆ, ನೀನ್ ಏನಾದ್ರೂ ಈ ವಿಚಾರ ಬಾಯ್ ಬಿಟ್ರೆ ನಿನ್ ವಿಡಿಯೋವನ್ನ ಸಾರ್ವಜನಿಕರಿಗೆ ಬಿಡ್ತೇನೆ, ಈ ವಿಡಿಯೋದಲ್ಲಿ ನನ್ನ ಮುಖ ಇಲ್ಲ, ನಿಂದೇ ಮಾನ ಮರ್ಯಾದೆ ಹೋಗುದು ಅಂತ ಹೇಳಿ ನನ್ನನ್ನ ಭಯಪಡಿಸಿದ್ರು. ಈ ವಿಡಿಯೋವನ್ನ ಹೀಗೆ ಇಟ್ಕೊಂಡಿರ್ತೀನಿ, ನಾನು ಕರ್ದಾಗ್ಲೆಲ್ಲ ನೀನ್ ನನ್ನ ಜೊತೆ ಮಲ್ಗೋಕು ಬರಬೇಕು, ಇಲ್ಲ ಅಂದ್ರೆ ವಿಡಿಯೋವನ್ನ ಬಹಿರಂಗ ಪಡಿಸ್ತೀನಿ ಅಂತ ಬ್ಲಾಕ್ ಮೇಲ್ ಮಾಡಿದ್ರು. ಜೊತೆಗೆ ನಿನ್ ಗಂಡ ನನ್ನ ಜೊತೆಲೇ ಇರ್ತಾನೆ, ಅವನನ್ನು ಮುಗಿಸ್ತೀನಿ ಅಂತ ನನ್ನನ್ನ ಬೆದರಿಸಿ ಭಯಪಡಿಸ್ತಾ ಪದೇ ಪದೇ ನನಗೆ ಫೋನ್ ಮಾಡಿ, ವಿಡಿಯೋ ಕಾಲ್ ಮಾಡಿ, ನಿನ್ನ ದೇಹವನ್ನ ನಗ್ನವಾಗಿ ತೋರಿಸು, ಬಟ್ಟೆ ಬಿಚ್ಚು ಅಂತ ಪದೇ ಪದೇ ಪೀಡಿಸಿ ಮಾನಸಿಕವಾಗಿ ಹಿಂಸೆ ಕೊಟ್ಟು ದೈಹಿಕವಾಗಿ ಅನೇಕ ಬಾರಿ ನನ್ನ ಮೇಲೆ ಬಲವಂತವಾಗಿ ಬಲಾತ್ಕಾರ ಮಾಡಿ ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡಿರ್ತಾನೆ. ಹಾಸನದ ಎಂಪಿಯಾದ ಪ್ರಜ್ವಲ್ ರೇವಣ್ಣ ತನ್ನ ಅಧಿಕಾರವನ್ನ ದುರುಪಯೋಗ ಪಡಿಸಿಕೊಂಡು ಕೊಲೆ ಬೆದರಿಕೆಯೊಡ್ಡಿ ಬಲವಂತವಾಗಿ ಬಲಾತ್ಕಾರ ಮಾಡುವುದರ ಜೊತೆಗೆ ಲೈಂಗಿಕ ದೌರ್ಜನ್ಯವನ್ನು ಎಸಗಿದ್ದಾನೆ. ಇದನ್ನ ವಿಡಿಯೋ ಚಿತ್ರೀಕರಣ ಕೂಡ ಮಾಡಿಕೊಂಡು ಸಾರ್ವಜನಿಕವಾಗಿ ಬಹಿರಂಗ ಮಾಡುವುದರ ಮೂಲಕ ನನ್ನ ಮಾನ ಮರ್ಯಾದೆ ಹಾಳು ಮಾಡಿದ್ದಾನೆ. ಇಷ್ಟು ದಿನ ನಾನು ಅವ್ರು ಬೆದರಿಕೆ ಹಾಕಿದ್ದ ಭಯದಿಂದ ಹೆದರಿ ನನ್ನ ಮೇಲೆ ಆದ ಲೈಂಗಿಕ ದೌರ್ಜನ್ಯದ ಬಗ್ಗೆ ದೂರು ಕೊಟ್ಟಿರಲಿಲ್ಲ. ಈಗ SIT ರಚನೆಯಾಗಿ ತನಿಖೆ ಆಗ್ತಾ ಇರೋದ್ರಿಂದ ನನಗಾಗಿರುವ ದೌರ್ಜನ್ಯದ ಬಗ್ಗೆ ದೂರು ಕೊಡ್ತಾ ಇದ್ದೀನಿ. ಇಂತಿ ಸಂತ್ರಸ್ತೆ. ಇದೆಷ್ಟು ಸಂತ್ರಸ್ತೆ ಸತತ 3 ವರ್ಷಗಳಲ್ಲಿ ತಾನು ಯಾವ ರೀತಿಯಾಗಿ ನೋವನ್ನ ಉಂಡಿದ್ದೀನಿ, ನಂತರದಲ್ಲಿ ಈಗ SIT ದಾಖಲು ಮಾಡಿಕೊಂಡಿರುವಂತಹ ದೂರಿನ ಅನ್ವಯವಾಗಿ ನನಗೆ ಓಕೆ, ಇಲ್ಲೊಂದು ದೂರು ಕೊಡಬಹುದು, ನನಗೆ ನ್ಯಾಯ ಸಿಗುತ್ತೆ ಅನ್ನುವಂತಹ ಭರವಸೆ ಮೂಡಿದೆ. ಆ ಕಾರಣಕ್ಕಾಗಿ ನಾನು ಇಲ್ಲಿ ಬಂದು ದೂರನ್ನ ಕೊಡ್ತಾ ಇದ್ದೀನಿ ಅಂತ ಹೇಳ್ಕೊಂಡಿದ್ದಾರೆ. ಯಾರು ಇಷ್ಟು ತಡವಾಗಿ ಯಾಕೆ ಅನ್ನುವಂತಹ ಪ್ರಶ್ನೆಯನ್ನು ಎತ್ತಬಹುದು, ಅದಕ್ಕೆ ಕೂಡ ಅವರಿಂದ ಸಿಗ್ತಾ ಇರ್ತಕ್ಕಂತಹ ಉತ್ತರ. ಬಟ್ ನೋಡಬೇಕು ಇದನ್ನ ಯಾವ ರೀತಿಯಾಗಿ ಪರಿಗಣಿಸಲಾಗುತ್ತೆ ಈ ಪ್ರಕರಣದಲ್ಲಿ ಅಂತ. ಮತ್ತಷ್ಟು ಮಾಹಿತಿ ಕೊಡ್ತಾರೆ
ನಮ್ಮ ಪ್ರತಿನಿಧಿ ಮುರಳೀಧರ್ ಎರಡನೇ ಕೇಸ್ ದಾಖಲಾಗಿದ್ದು ಅತ್ಯಾಚಾರ ಮತ್ತು ಕೊಲೆ ಬೆದರಿಕೆಯಂತಹ ದೂರನ್ನ ಅವರು ದಾಖಲು ಮಾಡಿದ್ದಾರೆ. ಸತತ 3 ವರ್ಷ ನಾನು ಅನುಭವಿಸಿದಂತಹ ನೋವು ಏನು ಅನ್ನೋದನ್ನು ಕೂಡ ಸವಿವರವಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಇದು ಯಾವ ರೀತಿಯಾಗಿ ಉರುಳಾಗಬಹುದು? ಖಂಡಿತ ದಿವ್ಯ, ಯಾಕಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಗಳನ್ನ ದೂರುದಾರೆ ಸಂಪೂರ್ಣವಾಗಿ ತನ್ನ ದೂರಿನಲ್ಲಿ ಉಲ್ಲೇಖವನ್ನ ಮಾಡಿರುವಂತದ್ದು. ಯಾಕಂದ್ರೆ 2021ರಲ್ಲಿ ಯಾವ ವಿಚಾರ ನಡೀತು, ಅದಾದ ನಂತರ ನಿರಂತರವಾಗಿ 3 ವರ್ಷಗಳ ಕಾಲ ನಡೆದಂತ ವಿಚಾರಗಳನ್ನ ಸಂಪೂರ್ಣವಾಗಿ ದೂರಿನಲ್ಲಿ ಉಲ್ಲೇಖವನ್ನ ಮಾಡ್ತಾ ಹೋಗ್ತಾರೆ. ಯಾಕಂದ್ರೆ ಆಕೆಯೂ ಕೂಡ, ಈಗ ಯಾರು ದೂರುದಾರ ಇದ್ದಾರೆ ಆಕೆಯೂ ಕೂಡ ಚುನಾಯಿತ ಸದಸ್ಯೆ, ಅಂದ್ರೆ ಜನರಿಂದ ಚುನಾಯಿತರಾಗಿದ್ದಂಥವ್ರು. ಆ ಹಿನ್ನೆಲೆಯಲ್ಲಿ MP ಅಂದ್ರೆ ಹಾಸನ ಕ್ಷೇತ್ರದ MP ಆಗಿದ್ದಂತ ಪ್ರಜ್ವಲ್ ರೇವಣ್ಣ ಅವರ ಬಳಿಯಲ್ಲಿ ಒಂದು ಕೆಲಸಕ್ಕಾಗಿ, ಅಂದ್ರೆ ಸರ್ಕಾರಿ ಕೆಲಸಕ್ಕಾಗಿ ಒಂದು ವಿಚಾರವಾಗಿ ಹೋಗಿರ್ತಾರೆ. ಆ ಸಂದರ್ಭದಲ್ಲಿ MP ಅವರ ಕ್ವಾರ್ಟರ್ಸ್ ಏನಿತ್ತು, ಕ್ವಾರ್ಟರ್ಸ್ ಅಲ್ಲೇ ಅವರ ಮೇಲೆ ಮೊದಲ ಬಾರಿಗೆ ಅತ್ಯಾಚಾರ ಆಗಿತ್ತು ಅನ್ನೋದ್ರ ಬಗ್ಗೆ ಅವರು ಮಾಹಿತಿಯನ್ನ ಹೇಳ್ತಾ ಹೋಗ್ತಾ ಇರುವಂತದ್ದು. ಯಾಕೆಂದ್ರೆ ಜೊತೆಗೆ ಅವರು ಒಂದು ಹೇಳಿಕೆಯನ್ನ ಕೂಡ ಕೊಡ್ತಾರೆ, ನನಗೆ ಜೀವ ಬೆದರಿಕೆಯನ್ನ ಹಾಕಿ ಅದಾದ ಬಳಿಕ ನನ್ನ ಮೇಲೆ ಅತ್ಯಾಚಾರವನ್ನ ಮಾಡಿದ್ರು, ಅದಾದ ನಂತರ ನಿರಂತರವಾಗಿ ನನ್ನ ಮೇಲೆ ಅತ್ಯಾಚಾರವನ್ನ ಮಾಡುವಂತ ಕೆಲಸಗಳನ್ನ ಕೂಡ ಮಾಡ್ತಾ ಇದ್ರು. ಅವರ ವಿಕೃತಿ ಯಾವ ರೀತಿ ಇತ್ತು ಅಂದ್ರೆ ನನ್ನ ಮೇಲೆ ಅತ್ಯಾಚಾರ ಮಾಡುವಂತ ವಿಚಾರಗಳನ್ನ, ನನ್ನ ಜೊತೆಯಲ್ಲಿ ಲೈಂಗಿಕ ಸಂಪರ್ಕ ಹೊಂದೋದನ್ನ ಸಂಪೂರ್ಣವಾಗಿ ಅವರು ವಿಡಿಯೋ ಚಿತ್ರೀಕರಣವನ್ನ ಮಾಡ್ಕೊಳ್ತಾ ಇದ್ರು. ವಿಡಿಯೋ ಚಿತ್ರೀಕರಣವನ್ನ ಮಾಡ್ಕೊಂಡು ಏನಾದ್ರೂ ನಾನು ಅದಕ್ಕೆ ಉಲ್ಟಾವನ್ನ ಹೊಡೆದ್ರೆ ಅಥವಾ ಅವರಿಗೆ ವಿರುದ್ಧವಾಗಿ ನಡೆದುಕೊಂಡ್ರೆ ಇದನ್ನೆಲ್ಲ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೀನಿ ಮತ್ತು ನಿನ್ನ ಗಂಡನಿಗೆ ಈ ವಿಚಾರವನ್ನ ತಿಳಿಸ್ತೀನಿ ಅನ್ನೋ ರೀತಿಯಲ್ಲಿ ಒಂದು ಭಯವನ್ನ ಇಡಿಸಿದ್ರು. ಜೊತೆಗೆ ನಿನ್ನ ಗಂಡನನ್ನು ಕೂಡ ಕೊಲೆ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಒಂದು ಬೆದರಿಕೆಯನ್ನ ಹಾಕಿದ್ರು ಅಂತೇಳಿ ದೂರಿನಲ್ಲಿ ಉಲ್ಲೇಖವನ್ನ ಮಾಡಿರುವಂತದ್ದು. ಈ ಹಿನ್ನೆಲೆಯಲ್ಲಿ SIT ಅಧಿಕಾರಿಗಳು CIDಯಲ್ಲಿ ಒಂದು ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದಾರೆ. ಅದಾದ ನಂತರ ಅದೇ ಹೇಳಿಕೆಗಳನ್ನ, ಅಂದ್ರೆ ಆ ಸಂತ್ರಸ್ತೆ ಏನಿದ್ದಾರೆ ಸಂತ್ರಸ್ತೆಯನ್ನೇ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಿ 164 ಅಡಿಯಲ್ಲಿ ನಿನ್ನೆ ಸಂಜೆ ಅಷ್ಟೇ ಹೇಳಿಕೆಗಳನ್ನ ದಾಖಲು ಮಾಡ್ಕೊಂಡಿದ್ರು. ಜೊತೆಗೆ ಬೇರೆ ಬೇರೆ ರೀತಿಯ ಆತನ ವಿಕೃತಿಗಳು ಯಾವ ರೀತಿ ಇತ್ತು ಎಲ್ಲವನ್ನು ಸಂಪೂರ್ಣವಾಗಿ ದೂರಿನಲ್ಲಿ ಉಲ್ಲೇಖವನ್ನ ಮಾಡಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಪ್ರಜ್ವಲ್ ರೇವಣ್ಣಗೆ ಇದು ದೊಡ್ಡ ಮಟ್ಟದ ಸಂಕಷ್ಟ ಆಗ್ತದೆ. ಜೊತೆಗೆ ನ್ಯಾಯಾಧೀಶರ ಮುಂದೆ ಹೇಳಿಕೆ ಕೊಟ್ಟಿರುವಂತದ್ದು ಮತ್ತು ಅದಕ್ಕೆ ಪೂರಕವಾದ ದಾಖಲಾತಿಗಳನ್ನು ನಾನು ಒದಗಿಸ್ತೀನಿ ಅಂತೇಳಿ ಕೂಡ ದೂರಿನಲ್ಲಿ ಉಲ್ಲೇಖವನ್ನ ಮಾಡಿರುವಂತದ್ದು ದೊಡ್ಡ ಮಟ್ಟದ ಸಂಕಷ್ಟ ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ಬೋದು. ದಿವ್ಯಾ, ಥ್ಯಾಂಕ್ ಯು ಮುರಳಿ ನಿಮ್ಮೆಲ್ಲ ಮಾಹಿತಿಗೆ. ಸೊ ಅತ್ಯಾಚಾರ ಪ್ರಕರಣ ಆಗಿರೋದ್ರಿಂದ ಅದು ಕೂಡ ನಾನ್ ಬೇಲಬಲ್, ಸ್ವಲ್ಪ ಸಂಕಷ್ಟಕ್ಕೆ ಸಿಕ್ಕಾಕೊಂಡ್ರು ಪ್ರಜ್ವಲ್ ರೇವಣ್ಣ.